ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು ನೋಡೋಣ ಫ್ರೆಂಡ್ಸ್. ಧನಿಯಾ ಪುಡಿಗೆ ಏನೆಲ್ಲ ಹಾಕಿದರೆ ಸಾಂಬಾರ್ ಟೇಸ್ಟ್ ಇರುತ್ತೆ ಅನ್ನೋದಕ್ಕೆ 2 ಹಿಡಿ ಕರಿಬೇವಿನ ಸೊಪ್ಪು, 1 ಹಿಡಿ ಕಡಲೆಕಾಳು, 1 ಹಿಡಿ ಕಡಲೆಬೇಳೆ, ನಾನು ಈ ಥರ ತೊಗೊಂಡಿರೋದು, 1 ಹಿಡಿ ಹೆಸರು ಕಾಳು, 1 ಹಿಡಿ ಹೆಸರುಬೇಳೆ, 1 ಹಿಡಿ ಕೆಂಪು ತೊಗರಿಬೇಳೆ, ಅರ್ಧ ಹಿಡಿ ಉದ್ದಿನಬೇಳೆ, 1 ಹಿಡಿ ದಪ್ಪ ಅಕ್ಕಿ, 1 ಹಿಡಿ ಬಿಳಿ ಎಳ್ಳು, ಸಾಸಿವೆ 1.5 ಸ್ಪೂನು, ಮೆಂತ್ಯ 1 ಸ್ಪೂನು, ಜೀರಿಗೆ 1.5 ಹಿಡಿ, ಸೋಂಪು ಅರ್ಧ ಹಿಡಿ, ಚಕ್ಕೆ ಅರ್ಧ ಹಿಡಿ, 10 ಲವಂಗ, 10 ಏಲಕ್ಕಿ, ಮರಾಠಿ ಮೊಗ್ಗು 2, 1 ಸ್ಪೂನ್ ಕಾಳುಮೆಣಸು, 4 ಪಲಾವ್ ಎಲೆ, ಅರಿಶಿನ ಪುಡಿ. ಅರಿಶಿನ ಕೊಂಬು ಹಾಕ್ತಾಯಿಲ್ಲ, ನಾನು ಪೌಡ್ರ್ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಕೊಂಬು ಹಾಕ್ಬೋದು. ಅರಿಶಿನ ಕೊಂಬು 1, 2, 3 ಹಾಕಿದರೆ ಸಾಕಾಗುತ್ತೆ. ಈ ಮಸಾಲೆ ಐಟಮ್ ಎಲ್ಲವನ್ನು ಫ್ರೈ ಮಾಡ್ಕೊಂಬರೋಣ ಫ್ರೆಂಡ್ಸ್. ಅದು ಹೇಗೆ ಮಾಡೋದು ನೋಡೋಣ. ಕಡಾಯ ಬಿಸಿಗಿಟ್ಟಿನಿ ಫ್ರೆಂಡ್ಸ್. ಧನಿಯಾ ಬೀಜ ಹುರಿಬೇಕು. ಈಗ ಹಾಕಿದ್ದೀನಿ ಫ್ರೆಂಡ್ಸ್. ಹುರಿಬೇಕು. ಕಡಿಮೆ ಉರಿಯಲ್ಲೇ ಫ್ರೈ ಮಾಡ್ಕೋಬೇಕು. ಈ ಥರ ಕಡಿಮೆ ಉರಿಯಲ್ಲೇ ಫ್ರೈ ಮಾಡೋದ್ರಿಂದ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಘಮ ಘಮ ಅಂತ ಬರ್ತಾ ಇದೆ. ಇಷ್ಟಾದರೆ ಸಾಕು. ಘಮ ಘಮ ಅಂತ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಹೀಗಾಗಿದೆ, ತೆಗಿತೀನಿ. ಇದರಲ್ಲಿ ಅರ್ಧ ಹಾಕಿದ್ದೆ, ಮತ್ತು ಇನ್ನೂ ಸ್ವಲ್ಪ ಹಾಕ್ತಾಯಿದ್ದೀನಿ. ಇದು ಸಹ ಫ್ರೈ ಮಾಡ್ಕೋಬೇಕು. ಈಗ ಆಗಿದೆ ಫ್ರೆಂಡ್. ಇದನ್ನು ಸಹ ಕಡಲೆಕಾಳು ಹಾಕ್ತಾಯಿದ್ದೀನಿ. ಇದು ಸಹ ಕಡಿಮೆ ಉರಿಯಲ್ಲೇ ಫ್ರೈ ಮಾಡ್ಕೋಬೇಕು. ಇದಾಗಿದೆ ಫ್ರೆಂಡ್ಸ್, ತೆಗಿತಾಯಿದ್ದೀನಿ. ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಇದು ಸಹ ಫ್ರೈ ಮಾಡ್ಕೋಬೇಕು. ಇದೊಂದು ಸ್ವಲ್ಪ ಆಗಿದೆ. ಇದರಲ್ಲೇ ಹೆಸರು ಕಾಳು ಹಾಕ್ತಾಯಿದ್ದೀನಿ, ಕೆಂಪು ತೊಗರಿಬೇಳೆ, ಹೆಸರುಬೇಳೆ ಒಟ್ಟಿಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಉದ್ದಿನಬೇಳೆ ಸಹ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಫ್ರೆಂಡ್ಸ್ ಇಷ್ಟಾದರೆ ಸಾಕು, ತೆಗಿತಾಯಿದ್ದೀನಿ. ಅಕ್ಕಿ ಹಾಕ್ತಾಯಿದ್ದೀನಿ. ಇದು ಸಹ ಫ್ರೈ ಮಾಡ್ಕೋಬೇಕು. ಮೆಂತ್ಯ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಫ್ರೈ ಮಾಡ್ಕೊಳ್ಳೋಕ್ಕೆ. ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ. ಇದು ಸಹ ಫ್ರೈ ಮಾಡ್ಕೋಬೇಕು. ಪಲಾವ್ ಎಲೆನೂ ಸಹ ಹಾಕ್ತಾಯಿದ್ದೀನಿ. ಇದು ಸಹ ಹಾಕ್ತಾಯಿದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ, ಬಿಳಿ ಎಳ್ಳು ಇದು ಸಹ ಹಾಕ್ತಾಯಿದ್ದೀನಿ. ಇದು ಸಹ ಕಾಳುಮೆಣಸು, ಮರಾಠಿ ಮೊಗ್ಗು. ಈಗಾಗಿದೆ ಫ್ರೆಂಡ್ಸ್, ತೆಗಿತಾಯಿದ್ದೀನಿ. ಕರಿಬೇವಿನ ಸೊಪ್ಪು ಸಹ ಹಾಕಿದ್ದೀನಿ. ಇದನ್ನು ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಇಷ್ಟಾದರೆ ಸಾಕು ಫ್ರೆಂಡ್ಸ್. ಈಗಾಗಿದೆ, ಎಲ್ಲ ಹುರಿದಿಟ್ಕೊಟ್ಟಿನಿ ಫ್ರೆಂಡ್ಸ್. ಈಗ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಕಡಿಮೆ ಇರೋದ್ರಿಂದ ನಾನು ಮಿಲ್ಲಿ ತಂದೋಗ್ತಾ ಇಲ್ಲ, ಮನೆಯಲ್ಲೇ ಮಿಕ್ಸಲ್ಲಿ ಹಾಕ್ಕೊತಾ ಇದ್ದೀನಿ. ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಷ್ಟು ಬಂದಿದೆ. ಪೂರ್ತಿ ಸಣ್ಣ ಆಗ್ತಾ ಇಲ್ಲ, ಇಷ್ಟೇ ಬಂದಿದೆ. ಅರಿಶಿನ ಪುಡಿನೂ ಸಹ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದೆ ನೋಡಿ ಫ್ರೆಂಡ್ಸ್. ಕಲರ್ ಇಷ್ಟೇ ಸಾಕಾಗುತ್ತೆ. ಇಷ್ಟ ಆಗಿದೆ. ನಾನು ಕಡಿಮೆ ಕ್ವಾಂಟಿಟಿ ತೊಗೊಂಡಿರೋದ್ರಿಂದ ನಾನು ಮಿಕ್ಸಿಲಿ ಹಾಕ್ಕೊಂಡಿನಿ. ನೀವು ಜಾಸ್ತಿ ಕ್ವಾಂಟಿಟಿ ತೊಗೊಂಡ್ರೆ ನೀವು ಮಿಲ್ಲಲ್ಲಿ ಹಾಕಿ. ಸೂಪರ್ ಬಂದಿದೆ ಧನಿಯಾ ಪುಡಿ. ತರಕಾರಿ ಸಾಂಬಾರು ಮಾಡಿದ್ರಂತೂ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಪರಿಮಳ ಬರ್ತಾ ಇದೆ. ಪ್ಲೀಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ನಿಮ್ಮ ಮುಂದೆ ಹೊಸ ರೆಸಿಪಿಗಳು ತರ್ತಾ ಇರ್ತೀವಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.